ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಸ್ಯಾಮಿ ಝೈನ್ ಬಗ್ಗೆ ಮಾತಾಡೋದಾದ್ರೆ ಆಫ್ಕೋರ್ಸ್ ಈಗ ಟ್ರೆಂಡಿಂಗ್ ಟಾಪಿಕ್ ಸ್ಯಾಮಿ ಝೈನ್ ಅವರೇ ಆಗಿರೋ ಕಾರಣ ಪ್ರತಿಯೊಂದು ವಿಡಿಯೋದಲ್ಲೂ ಸ್ಯಾಮಿ ಝೈನ್ ಅವರ ಬಗ್ಗೆ ಮಾತು ಬಂದೇ ಬರುತ್ತೆ. ಅಂಡ್ ಈಗ ನಮ್ಮ ಸ್ಯಾಮಿ ಝೈನ್ ಅವರ ಮೊದಲ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ. ಅವರು ಸಿಂಪಲ್ ಆಗಿ ಈ ಒಂದು ಫೋಟೋಸ್ ನ ಪೋಸ್ಟ್ ಮಾಡಿ ವಿ ಡಿಡ್ ಇಟ್ ಅಂತ ಒಂದು ಟ್ವೀಟ್ ನ ಮಾಡಿದ್ದಾರೆ. ಅಂದ್ರೆ ಅವರ ಚೈಲ್ಡ್ಹುಡ್ ಫೋಟೋ ಹಾಗೆ ಚಾಂಪಿಯನ್ಶಿಪ್ ನ ಗೆದ್ಕೋತಾರಲ್ಲ ಆಗಿನ ಫೋಟೋನ ಪೋಸ್ಟ್ ಮಾಡಿ ನಾವು ಸಾಧನೆ ಮಾಡಿದ್ವಿ, ನಾವು ಇದನ್ನ ಸಾಧಿಸಿದ್ವಿ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಖುಷಿನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜವಾಗ್ಲೂ ಕನಸು ನನ್ಸಾದಾಗ ಆಗೋ ಆ ಒಂದು ಖುಷಿ ಇದೆಯಲ್ಲ, ಅದಂತೂ ಯಾವುದಕ್ಕೂ ಕೂಡ ಲೆಕ್ಕ ಅಲ್ಲ ಅಂತಾನೆ ಹೇಳ್ಬೇಕು. ಇನ್ನ ನಮ್ಮ ಸ್ಯಾಮಿ ಝೈನ್ ಅವರ ಚಾಂಪಿಯನ್ಶಿಪ್ ರೈನ್ ಬಗ್ಗೆ ಮಾತಾಡೋದಾದ್ರೆ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಪೆಕ್ಯುಲೇಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನಮ್ಮ ಡೇವ್ ಮೆಲ್ಸನ್ ಅವರಂತೂ ಹೇಳಿದ್ದಾರೆ ಸ್ಯಾಮಿ ಝೈನ್ ಅವರ ಚಾಂಪಿಯನ್ಶಿಪ್ ರೈನು ಸಿಕ್ಕಾಪಟ್ಟೆ ಶಾರ್ಟ್ ಪೀರಿಯಡ್ ಆಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಲಾಂಗ್ ಆಗಿ ಅಂದ್ರೆ ತುಂಬಾ ದಿನ ನಮ್ಮ ಸ್ಯಾಮಿ ಝೈನ್ ಅವರು ಚಾಂಪಿಯನ್ ಆಗಿ ಇರೋದಿಲ್ಲ. ಟೆಂಪ್ರವರಿ ಚಾಂಪಿಯನ್ ರೀತಿ ಡಬ್ಲ್ಯೂ ಅವರು ಸ್ಯಾಮಿ ಝೈನ್ ಅವ್ರನ್ನ ಪ್ರೆಸೆಂಟ್ ಮಾಡ್ತಾರೆ ಅಂತ ಅಫ್ಕೋರ್ಸ್ ಕಳೆದ ವಿಡಿಯೋದಲ್ಲೂ ಕೂಡ ನಾನು ಇದ್ರ ಬಗ್ಗೆ ತಿಳಿಸಿದ್ದೆ. ಯಾವ ರೀತಿ ರಾಯಲ್ ರಂಬಲ್ ಟೈಮ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಕೈಗೆ ಡಬ್ಲ್ಯೂ ಅವರು ಚಾಂಪಿಯನ್ಶಿಪ್ ನ ಕೊಟ್ಟಿದ್ರು ಟೆಂಪ್ರವರಿಗೋಸ್ಕರ, ಅದೇ ರೀತಿ ಟೆಂಪ್ರವರಿ ಚಾಂಪಿಯನ್ ಆಗಿ ನಮ್ಮ ಸ್ಯಾಮಿ ಝೈನ್ ಅವ್ರನ್ನ ಡಬ್ಲ್ಯೂ ಅವರು ಮಾಡಿದ್ದಾರೆ. ಅಂಡ್ ಈಗ ಇಂಟರ್ನೆಟ್ ಅಲ್ಲಿ ಸ್ಪೆಕ್ಯುಲೇಷನ್ ಏನಿರೋದಪ್ಪ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಇನ್ನೇನು ನಮಗೆ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಅಲ್ಲಿ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಗೆ ಡಬ್ಲ್ಯೂ ಅವರು ಹೋಗ್ತಾ ಇದ್ದಾರೆ ಅಂದ್ರೆ ತುಂಬಾನೇ ಶಾಕಿಂಗ್ ವಿಚಾರನ ಡಬ್ಲ್ಯೂ ಅವರು ಅಲ್ಲಿ ಮಾಡಬಹುದು. ಅಂಡ್ ಈಗ ಫ್ಯಾನ್ಸ್ ಗಳು ಅನ್ಕೋತಿರೋದೇನಪ್ಪ ಅಂದ್ರೆ ಅಲ್ಲಿ ನಮಗೆ ಸ್ಯಾಮಿ ಝೈನ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಸ್ಯಾಮಿ ಝೈನ್ ಅವರನ್ನ ಸೋಲಿಸಿ ಹೊಸ ಚಾಂಪಿಯನ್ ಆಗಬಹುದು. ಅಂಡ್ ಈ ಸೈಡು ಕಿಂಗ್ ಆಫ್ ದ ರಿಂಗ್ ನ ಗೆದ್ದಿರ್ತಕ್ಕಂತಹ ನಮ್ಮ ಒಬಾಫೆಮಿ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಚೂಸ್ ಮಾಡಬಹುದು. ಅಂಡ್ ಹಿಂಗೆ ಡಬ್ಲ್ಯೂ ಅವರು ಒಬಾಫೆಮಿ ಹಾಗೆ ಬ್ರಾಕ್ ಲೆಸ್ನರ್ ಅವರ ಫೈನಲ್ ಮ್ಯಾಚ್ ನ ಸಮ್ಮರ್ ಸ್ಲಾಮ್ ಗೆ ಮಾಡ್ದಂಗೂ ಕೂಡ ಆಗುತ್ತೆ. ಈ ಕಡೆ ಆ ಒಂದು ಮ್ಯಾಚ್ ಅಲ್ಲಿ ಡಬ್ಲ್ಯೂ ಅವರು ಚಾಂಪಿಯನ್ಶಿಪ್ ನ ಆಗ್ದಂಗೂ ಕೂಡ ಆಗುತ್ತೆ. ಈ ರೀತಿ ಸ್ಪೆಕ್ಯುಲೇಷನ್ಸ್ ಗಳು ಬರ್ತಾ ಇದೆ. ಗಾಯ್ಸ್, ನಿಜವಾಗ್ಲೂ ಅನ್ಕೊಳ್ಳೋದಾದ್ರೆ ನನಗಂತೂ ಸ್ಯಾಮಿ ಝೈನ್ ಅವರ ಚಾಂಪಿಯನ್ಶಿಪ್ ರೈನ್ ನ ಡಬ್ಲ್ಯೂ ಅವರು ಯೋಚನೆ ಮಾಡಿ ಕೊಡ್ಲಿ. ಅಂದ್ರೆ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಕೊಟ್ರಲ್ಲ, ನಿಜವಾಗ್ಲೂ ಆ ಒಂದು ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ನೀವು ಟೆಂಪ್ರವರಿ ಚಾಂಪಿಯನ್ ಅಂತ ಚೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಯಪ್ಪ ಅಂತ ಅನಿಸ್ಬಿಡ್ತು. ಅಂಡ್ ಅದೇ ರೀತಿ ಸ್ಯಾಮಿ ಝೈನ್ ಅವರ ಚಾಂಪಿಯನ್ಶಿಪ್ ರೈನ್ ಕೂಡ ಅದ್ರಲ್ಲಿ ಏನಾದ್ರೂ ನಮಗೆ ಇಂಟ್ರೆಸ್ಟ್ ಬರ್ತಾ ಇದೆ ಅಂದ್ರೆ ಯಾವ ರೀತಿ ಕೆವಿನ್ ಓವನ್ಸ್ ಅವರು ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಗೆದ್ದು ಒಂದು ಒಳ್ಳೆ ಅದ್ಭುತವಾದ ಟೈಟಲ್ ರೈನ್ ನ ಕೊಟ್ಟರು, ಅದೇ ರೀತಿ ಟೈಟಲ್ ರೈನ್ ನ ನಮ್ಮ ಸ್ಯಾಮಿ ಝೈನ್ ಅವ್ರಿಗೂ ಕೂಡ ಕೊಡಿ ಅಂತ ನಾನು ಕೇಳ್ಕೊತೀನಿ. ಸದ್ಯಕ್ಕೆ ಸಮ್ಮರ್ ಸ್ಲಾಮ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಚಾಂಪಿಯನ್ ಆಗಿ ಎಂಟ್ರಿ ಕೊಡಬೇಕು ಅಂಡ್ ಒಬಾಫೆಮಿ ಅವರು ಅವರನ್ನ ಫೇಸ್ ಮಾಡಬೇಕು ಅಂತ ಫ್ಯಾನ್ಸ್ ಗಳು ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾರೆ. ಇನ್ನ ಒಂದು ಸ್ಪೆಕ್ಯುಲೇಷನ್ಸ್ ಏನಪ್ಪಾ ಅಂದ್ರೆ ನಾನು ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಒಬಾಫೆಮಿ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ನ ನೈಟ್ 1 ನಲ್ಲಿ ಪ್ಲಾನ್ ಮಾಡ್ತಾರೆ. ಅಂಡ್ ಅದೇ ರೀತಿ ಒಬಾಫೆಮಿ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ನ ನೈಟ್ 2 ಅಲ್ಲಿ ಪ್ಲಾನ್ ಮಾಡಬಹುದು. ಯಾಕಪ್ಪ ಅಂದ್ರೆ ಸಮ್ಮರ್ ಸ್ಲಾಮ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು 100% ಇರ್ತಾರೆ. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಸಮ್ಮರ್ ಸ್ಲಾಮ್ ಗೆ ಬ್ರಾಕ್ ಲೆಸ್ನರ್ ಅವರನ್ನ ಅನೌನ್ಸ್ ಮಾಡಿದ್ದಾರೆ. ಅವರು ರಿಟರ್ನ್ ಆದ್ರೆ ಒಬಾಫೆಮಿ ಅವರ ಜೊತೆನೆ ಫ್ಯೂಡ್ ಗೆ ಇಳಿಬೇಕು, ಅದಂತೂ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಅಂಡ್ ಅದರಿಂದ ಡಬ್ಲ್ಯೂ ಅವರು ಈ ಡೈರೆಕ್ಷನ್ ಅಲ್ಲಿ ಹೋಗಬಹುದು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಬ್ರಾಕ್ ಲೆಸ್ನರ್ ಅವ್ರನ್ನ ಒಬಾಫೆಮಿ ಅವರು ನೈಟ್ 1 ಅಲ್ಲಿ ಸೋಲಿಸಿದ ಮೇಲೂ ಕೂಡ ನೈಟ್ 1 ಅಲ್ಲಿ ಬಂದು ಅವ್ರೇನಾದ್ರೂ ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನೈಟ್ 1 ಅಲ್ಲಿ ಮ್ಯಾಚ್ ಆಡಿದ್ರು ಅಂಡ್ ಅದಕ್ಕೋಸ್ಕರ ಒಬಾಫೆಮಿ ಅವರು ವೀಕ್ ಆಗಿದ್ರು ಅಂತಾನೂ ಕೂಡ ಡಬ್ಲ್ಯೂ ಅವರು ಫ್ಯಾನ್ಸ್ ಗಳಿಗೆ ಪ್ರೂವ್ ಮಾಡಬಹುದು. ಅದನ್ನ ಬಿಟ್ರೆ ಬೇರೆ ಯಾವುದು ಕೂಡ ಚಾನ್ಸ್ ಇಲ್ಲ ಅಂತ ಅನ್ಕೋತೀನಿ. ಅಥವಾ ಡಬ್ಲ್ಯೂ ಅವರು ಇನ್ನೂ ಒಂದು ರೀತಿ ಮಾಡಬಹುದು, ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನ ಸಮ್ಮರ್ ಸ್ಲಾಮ್ ಅಲ್ಲಿ ಇಡದಲೇನೆ ಅಲ್ಲಿ ರೋಮನ್ ರೈನ್ಸ್ ಹಾಗೆ ಒಬಾಫೆಮಿ ಅವರ ನಡುವೆ ಮ್ಯಾಚ್ ಆಗಬೇಕಾದ್ರೆ ಆ ಒಂದು ಮ್ಯಾಚ್ ಅಲ್ಲಿ ಬ್ರಾಕ್ ಲೆಸ್ನರ್ ಅವರು ಎಂಟ್ರಿನ ಕೊಟ್ಟು ಒಬಾಫೆಮಿ ಅವರ ಮೇಲೆ ಅಟ್ಯಾಕ್ ಮಾಡಬಹುದು. ಈ ಒಂದು ಡೈರೆಕ್ಷನ್ ಅಲ್ಲೂ ಕೂಡ ಡಬ್ಲ್ಯೂ ಅವರು ಹೋಗಬಹುದು. ನೋಡ್ಬೇಕು ಗಾಯ್ಸ್, ಈ ಒಂದು ಸ್ಟೋರಿಯನ್ನ ಡಬ್ಲ್ಯೂ ಅವರು ಯಾವ ರೀತಿ ತಗೊಂಡು ಹೋಗ್ತಾರೆ. ಇದರಲ್ಲಿ ಒಬಾಫೆಮಿ ಅವರು ಅನ್ಡಿಸ್ಪ್ಯೂಟೆಡ್ ಆಗಿ ವರ್ಲ್ಡ್ ಚಾಂಪಿಯನ್ಶಿಪ್ ಮೇಲೂ ಕೂಡ ಹೋಗಬೇಕು, ಆ ಕಡೆ ಬ್ರಾಕ್ ಲೆಸ್ನರ್ ಅವರ ಜೊತೆ ಸೇಮ್ ಟೈಮ್ ಅಲ್ಲಿ ಫ್ಯೂಡ್ ಅಲ್ಲೂ ಕೂಡ ಇದ್ದಾರೆ. ಇವೆರಡನ್ನೂ ಕೂಡ ಡಬ್ಲ್ಯೂ ಅವರು ಯಾವ ರೀತಿ ಸಾಲ್ವ್ ಔಟ್ ಮಾಡ್ತಾರೆ ಅಂತ ನಾವು ಸದ್ಯಕ್ಕೆ ಕಾದ್ ನೋಡಬೇಕಾಗಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೇರಿಂಗ್ ಕಾರ್ಬಿನ್ ಅವರ ಬಗ್ಗೆ. ರೀಸೆಂಟ್ ಆಗಿ ಕೆಲವೊಂದಷ್ಟು ಅಪ್ಡೇಟ್ ಗಳು ಬಂದಿತ್ತು. ಬೇರಿಂಗ್ ಕಾರ್ಬಿನ್ ಅವರು ಡಬ್ಲ್ಯೂ ಕಂಪನಿಗೆ ಬರೋದಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟೆಡ್ ಆಗಿದ್ದಾರೆ. ಇವನ್ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ಸೂಪರ್ ಸ್ಟಾರ್ಸ್ ಗಳು ಹಾಗೆ ಎಂಪ್ಲಾಯೀಸ್ ಗಳು ಬೇರಿಂಗ್ ಕಾರ್ಬಿನ್ ಅವ್ರನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದಾರೆ. ಅಂಡ್ ಅವರು ಕೂಡ ಫೋರ್ಸ್ ಮಾಡ್ತಾ ಇದ್ದಾರೆ ಡಬ್ಲ್ಯೂ ನ ನೀವು ಬೇರಿಂಗ್ ಕಾರ್ಬಿನ್ ಅವ್ರನ್ನ ಕರ್ಕೊಂಡು ಬನ್ನಿ ಅಂತ. ಅಂಡ್ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಬೇರಿಂಗ್ ಕಾರ್ಬಿನ್ ಅವರು ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, MLW ಅಂತ. ಅಂಡ್ ಈ ಒಂದು ಕಂಪನಿಯಲ್ಲಿ ನಮ್ಮ ಬೇರಿಂಗ್ ಕಾರ್ಬಿನ್ ಅವರು ಈಗ ತನ್ನ ಕೆಲಸನ ಮುಗಿಸಿದಾರಂತೆ. ಅಂಡ್ ಈಗ ಅವರು ಪ್ರಾಬಬ್ಲಿ ಡಬ್ಲ್ಯೂ ಗೆ ಬರುವಂತಹ ಪ್ಲಾನಿಂಗ್ ನ ನಡೆಸ್ತಾ ಇರಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನಮಗೆ ಬೇರಿಂಗ್ ಕಾರ್ಬಿನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗಬಹುದು ಅಂತ, ಬಟ್ ಆ ರೀತಿಯ ಯಾವುದೇ ವಿಚಾರ ನಮಗೆ ನೋಡೋದಕ್ಕೆ ಸಿಗಲಿಲ್ಲ. ಬಟ್ ಬೇರಿಂಗ್ ಕಾರ್ಬಿನ್ ಅವ್ರನ್ನ ಡಬ್ಲ್ಯೂ ಅವರು 100% ಥಿಂಕ್ ಮಾಡ್ತಾರೆ ಮತ್ತೊಮ್ಮೆ ಡಬ್ಲ್ಯೂ ಕಂಪನಿಗೆ ಕರ್ಕೊಂಡು ಬರೋದಕ್ಕೆ. ನೆಕ್ಸ್ಟ್ ಫೈನಲ್ ಅಪ್ಡೇಟ್
ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರಾ ಬಗ್ಗೆ. ನಾಳೆ ಮಂಡೇ ನೈಟ್ ರಾ ನಾಳೆ ಬೆಳಿಗ್ಗೆ ನಮಗೆ 5:30 ನೋಡೋದಕ್ಕೆ ಸಿಗೋದಿಲ್ಲ, ಬದಲಿಗೆ 3:30 ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ WWE ಅವರು ಮಂಡೇ ನೈಟ್ ರಾ ಹಾಗೆ ಸ್ಮ್ಯಾಕ್ ಡೌನ್ ನ ಸೇಮ್ ಪ್ಲೇಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಮಂಡೇ ನೈಟ್ ರಾ ಮುಗಿದ ಕೂಡಲೇ ಸ್ಮ್ಯಾಕ್ ಡೌನ್ ನ ಅವರು ರೆಕಾರ್ಡ್ ಮಾಡ್ಕೋತಾರೆ, ಅದಾದ್ಮೇಲೆ ಶನಿವಾರ ಟೆಲಿಕಾಸ್ಟ್ ಮಾಡ್ತಾರೆ. ಸೊ ಈ ಒಂದು ವಿಚಾರನ ರೀಸೆಂಟ್ ಆಗಿ ನಾನು ನಿಮ್ಗೆ ತಿಳಿಸಿದ್ದೆ. ಅಂಡ್ ಅದಕ್ಕೋಸ್ಕರ ಮಂಡೇ ನೈಟ್ ರಾ ನ 2 ಗಂಟೆ ಮುಂಚೆನೆ WWE ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಇದ್ರ ಪ್ರಕಾರ ಹೋಗೋದಾದ್ರೆ 5:30 ನಮಗೆ ರೆಗ್ಯುಲರ್ ಆಗಿ ಮಂಡೇ ನೈಟ್ ರಾ ನೋಡೋದಕ್ಕೆ ಸಿಗ್ತಾ ಇತ್ತು. 2 ಗಂಟೆ ಮುಂಚೆ ಅಂದ್ರೆ 3:30 ನಮಗೆ ನಾಳೆ ಮಂಡೇ ನೈಟ್ ರಾ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಯಾಕಂದ್ರೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ನಮಗೆ ಆ ರೀತಿಯ ಇಂಟ್ರೆಸ್ಟಿಂಗ್ ವಿಚಾರಗಳು ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ರಿಟರ್ನಿಂಗ್ ಟ್ರೈಬಲ್ ಚೀಫ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾರೆ. ಎಸ್ ರೋಮನ್ ರೈನ್ಸ್ ಅವರು ಫೈನಲಿ ಒಂದು ಗ್ಯಾಪ್ ಆದ್ಮೇಲೆ ರಿಟರ್ನ್ ಆಗ್ತಾ ಇದ್ದಾರೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ. ಅಂಡ್ ರೋಮನ್ ರೈನ್ಸ್ ಅವರು ಇಲ್ಲದೆ ಇರುವಂತಹ ಟೈಮಲ್ಲಿ ಬ್ಲಡ್ ಲೈನ್ ಅಲ್ಲಿ ಬಹಳಷ್ಟು ವಿಚಾರಗಳು ಆಗಿದೆ. ಆ ಕಡೆ ಜೇ ಊಸೋ ಅವರು ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ವಿನ್ ಆಗಿಲ್ಲ, ಈ ಕಡೆ ನಮ್ಮ ಸೋಲೋ ಸಿಕೋವಾ ಅವರು ಜಿಮ್ಮಿ ಊಸೋ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರು ಸೋಲೋದಕ್ಕೆ ಕಾರಣರಾಗಿದ್ದಾರೆ. ಅಂಡ್ ಅಲ್ಲಿ ಜೇಕೋಬ್ ಫಾಟೋ ಅವರಿಗೆ ಹೇಳ್ದಂತಹ ಕೆಲಸನ ಅವರು ಕೂಡ ಮಾಡಿಲ್ಲ, ಅವರು ಸೋಲೋ ಸಿಕೋವಾ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಆಗಿಲ್ಲ. ಅಂಡ್ ಇನ್ನೊಂದು ಕಡೆ ಒಂದು ಮಾನ್ಸ್ಟರ್ ಅವ್ರಿಗೋಸ್ಕರ ಕಾಯ್ತಾ ಇದೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ. ಎಸ್ ಆ ಮಾನ್ಸ್ಟರ್ ನಮ್ಮ ಒಬಾ ಫೆಮಿ. ಇದೆಲ್ಲದನ್ನು ಕೂಡ ಫೇಸ್ ಮಾಡೋದಕ್ಕೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇದೊಂದೇ ರೀಸನ್ ಸಾಕು ನಾಳೆ ಮಂಡೇ ನೈಟ್ ರಾ ನ ನಾವೆಲ್ಲರೂ ಕೂಡ ಟ್ಯೂನ್ ಇನ್ ಮಾಡೋದಕ್ಕೆ. ಇದಲ್ದಲೇನೂ ಕೂಡ WWE ಅವರು ಚಾಡ್ ಗೇಬಲ್ ಹಾಗೆ ನಮ್ಮ JD ಮೆಕ್ಡೊನಾಗ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಯೋಸ್ಕಾಯ್ ಹಾಗೆ ಲಿವ್ ಮಾರ್ಗನ್ ಅವರ ನಡುವೆ ಕೂಡ ಒಂದು ಸೆಗ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗಬಹುದು. ಬ್ಲಡ್ ಲೈನ್ ಸ್ಟೋರಿ ಲೈನ್ ನ ಕಂಟಿನ್ಯೂಯೇಷನ್ ನಮಗೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಕಿಂಗ್ ಆಫ್ ದ ರಿಂಗ್ ನ ವಿಜೇತ ಒಬಾ ಫೆಮಿ ಅವರು ಕೂಡ ನಾಳೆ ಮಂಡೇ ನೈಟ್ ರಾ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಸೊ ಮಂಡೇ ನೈಟ್ ರಾ ಅಲ್ಲಿ ನಮ್ಮ ಒಬಾ ಫೆಮಿ ಅವರು ತನ್ನ ಡಿಸಿಷನ್ ನ ತಗೋತಾರೆ, ತನ್ನ ಡಿಸಿಷನ್ ನ ಫೈನಲೈಸ್ ಮಾಡ್ತಾರೆ. ಸಮ್ಮರ್ ಸ್ಲಾಮ್ ಅಲ್ಲಿ ಅವರು ಯಾರನ್ನ ಫೇಸ್ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆಲ್ಲದಕ್ಕೂ ಕೂಡ ನಾವು ನಾಳೆ ಮಂಡೇ ನೈಟ್ ರಾ ನ ಕಾದ್ ನೋಡ್ಲೇಬೇಕು. ಮಂಡೇ ನೈಟ್ ರಾ ಮುಗಿದ್ಮೇಲೆ WWE ಅವರು ಸ್ಮ್ಯಾಕ್ ಡೌನ್ ನ ಟೇಪ್ ಮಾಡ್ಕೋತಾರೆ. ಅಫ್ಕೋರ್ಸ್ ಲೀಕ್ಸ್ ಗಳು ಕೂಡ ಬರುತ್ತೆ, ಅದ್ರ ಬಗ್ಗೆನೂ ಕೂಡ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಸಿ ಗೈಸ್ ಮೈ ನೆಕ್ಸ್ಟ್ ವಿಡಿಯೋ.